ನಮಸ್ಕಾರ ಸ್ನೇಹಿತರೆ, 5 ಮಿನಿಟ್ಸ್ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ನ 9ನೇ ಕ್ಲಾಸಿಗೆ ಸ್ವಾಗತ. ನಾನು ಗಣೇಶ್ ನಾಯಕ್. ಇವತ್ತಿನ ದಿನ ನಾನು ಸಿನೋನಿಮ್ಸ್ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸಿನೋನಿಮ್ಸ್ ಎಂದರೆ ಏನು? ಒಂದೇ ಅಥವಾ ಹೆಚ್ಚಿನ ಅಂಶ ಅದೇ ಥರ ಹೋಲುವ ಅರ್ಥವನ್ನು ಕೊಡುವ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳನ್ನು ಸಿನೋನಿಮ್ಸ್ ಅಂತ ಕರೀತಾರೆ. ಕನ್ನಡದಲ್ಲಿ ಹೇಳಬೇಕಂದ್ರೆ ತುಂಬ ಸುಲಭವಾಗಿದೆ, ಸಮಾನಾರ್ಥಕ ಪದಗಳು. ಈಗ ನೋಡಿ, ಬಿಗ್ ಅಂದರೆ ದೊಡ್ಡದು ಅನ್ನೋ ಅರ್ಥ ಬರುತ್ತೆ. ಅದೇ ಥರ ಲಾರ್ಜ್ ಅಂದ್ರೆ ಕೂಡ ದೊಡ್ಡದೇ ಅಂತ ಅರ್ಥ ಬರುತ್ತೆ. ಆದರೆ ಸ್ವಲ್ಪ ಡಿಫ್ರೆನ್ಸ್ ಏನಿರುತ್ತೆ ಅಂದರೆ, ಲಾರ್ಜನ್ನು ಬಿಗ್ಗಿಂತ ಜಾಸ್ತಿ ದೊಡ್ಡದಿರೋದಕ್ಕೆ ಬಳಸ್ತಾರೆ. ಅದೇ ಥರ ಹ್ಯಾಪಿ ಅಂದರೆ ಸಂತೋಷವಾಗಿರು, ಆನಂದದಿಂದಿರೋದು, ಆನಂದ ಅನ್ನೋ ಅರ್ಥ. ಜಾಯ್ಫುಲ್ ಅಂದ್ರೆ ಕೂಡ ಆನಂದ ಅಂತಲೇ ಅರ್ಥ ಬರುತ್ತೆ, ಸಂತೋಷ, ಆನಂದ ಅಂತ. ಅದೇ ಥರ ಬಿಗಿನ್ ಅಂದರೆ ಪ್ರಾರಂಭ ಮಾಡು, ಸ್ಟಾರ್ಟ್ ಅಂದರೂ ಕೂಡ ಪ್ರಾರಂಭ ಮಾಡು. ಸೊ ಈ ಥರ ಸಮಾನ ಅರ್ಥವನ್ನು ಕೊಡುವ ಪದಗಳಿಗೆ ಸಿನೋನಿಮ್ಸ್ ಅಂತ ಕರೀತಾರೆ. ಸಿನೋನಿಮ್ಸ್ ಯಾಕೆ ಕಲಿಬೇಕಂತ ಹೇಳಿದ್ರೆ, ನೀವು ಯಾವಾಗಲೂ ಒಂದೇ ಥರ ಪದಗಳನ್ನು ಬಳಸ್ತಾ ಇದ್ದರೆ ಕೇಳೋಗರಿಗೆ ಸ್ವಲ್ಪ ಬೋರ್ ಆಗುತ್ತೆ. ಅದ್ರ ಬದಲು ಸ್ವಲ್ಪ ಡಿಫ್ರೆಂಟ್ ಆಗಿರೋ ವರ್ಡನ್ನು ಬಳಸಿದಾಗ ನಿಮ್ಮ ಇಂಗ್ಲೀಷ್ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಆ ಕಾರಣದಿಂದ ಸಿನೋನಿಮ್ಸನ್ನು ಬಳಸ್ತಾರೆ. ಇನ್ನು ಎಕ್ಸಾಮಲ್ಲಿ 10th ಎಕ್ಸಾಮಲ್ಲಿ 9th 8th ಮತ್ತು PU ಎಕ್ಸಾಮಲ್ಲಿ ಎಲ್ಲ ಸಿನೋನಿಮ್ಸ್ ಬೇಕಾಗುತ್ತೆ. ಮತ್ತು ಕೆಲವೊಂದು ಸತಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೂಡ ಅಡ್ವಾನ್ಸ್ ಸಿನೋನಿಮ್ಸನ್ನು ತುಂಬ ಇಂಪಾರ್ಟೆಂಟಾಗಿ ಕೇಳ್ತಾರೆ ಪ್ರಶ್ನೆಗಳನ್ನು. ನಾನು ಇದನ್ನು ಮುಂದಿನ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಈಗ ಇವತ್ತಿನ ದಿನ ನಾವು ಬೇಸಿಕ್ ಸಿನೋನಿಮ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈಗ ನೋಡಿ, ಉದಾಹರಣೆ, ಐ ಆಮ್ ಹ್ಯಾಪಿ, ಐ ಆಮ್ ವೆರಿ ಹ್ಯಾಪಿ, ಐ ಫೀಲ್ ಹ್ಯಾಪಿ ಎವ್ರಿ ಡೇ ಅನ್ನೋಕ್ಕಿಂತನೂ ಐ ಆಮ್ ಹ್ಯಾಪಿ, ಐ ಆಮ್ ಜಾಯ್ಫುಲ್, ಐ ಫೀಲ್ ಡಿಲೈಟೆಡ್ ಎವ್ರಿ ಡೇ ಅಂತ ಹೇಳಿದಾಗ ವಾಕ್ಯ ಸ್ವಲ್ಪ ಅಡ್ವಾನ್ಸ್ ಆಗಿ ಕೇಳುತ್ತೆ. ಇಲ್ಲಿ ಡಿಲೈಟ್ಫುಲ್ ಅಂತ ಹೇಳಿದ್ರೂ ಸಂತೋಷವಾಗಿರೋದು, ಜಾಯ್ಫುಲ್ ಅಂದ್ರೂ ಸಂತೋಷವಾಗಿರೋದು, ಹ್ಯಾಪಿ ಅಂದ್ರೂ ಸಂತೋಷವಾಗಿರೋದು. ಮೂರು ಸಿನೋನಿಮ್ಸ್ ಅಂದರೆ ಸಮಾನಾರ್ಥಕ ಪದಗಳು. ಸಿನೋನಿಮ್ಸಲ್ಲಿ ಎಷ್ಟು ವಿಧ ಅಂತ ಹೇಳಿದರೆ, ಸೇಮ್ ಅರ್ಥ ಕೊಡೋ ಬಹುತೇಕ ಎಕ್ಸಾಕ್ಟ್ ಸಿನೋನಿಮ್ಸ್ ಅಂದರೆ ಬಹುತೇಕ ಒಂದೇ ಅರ್ಥ ಕೊಡುವಂಥವು. ಇಲ್ಲಿ ನೋಡಿ, ಬಿಗಿನ್ ಅಂದರು ಮತ್ತು ಸ್ಟಾರ್ಟ್ ಅಂದರು ಎರಡಕ್ಕೂ ಒಂದೇ ಅರ್ಥ. ಲೆಟ್ಸ್ ಬಿಗಿನ್ ದ ಕ್ಲಾಸ್ ಅಂದರೆ ನಾವು ಕ್ಲಾಸನ್ನು ಪ್ರಾರಂಭ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್ ಅಂದರೆ ನಾವು ಕ್ಲಾಸನ್ನು ಪ್ರಾರಂಭ ಮಾಡೋಣ. ಎರಡಕ್ಕೂ ಒಂದೇ ಅರ್ಥ. ನಿಯರ್ ಸಿನೋನಿಮ್ಸ್ ಅಂದರೆ ಸ್ವಲ್ಪ ವ್ಯತ್ಯಾಸ ಅರ್ಥ ಇರುವ ಅಂತ ಬರುತ್ತೆ. ಹ್ಯಾಪಿ ಅಂದರೆ ಸಂತೋಷ, ಜಾಯ್ಫುಲ್ ಅಂದರೆ ಅದಕ್ಕಿಂತ ಹೆಚ್ಚಿನ ಸಂತೋಷ, ಡಿಲೈಟ್ಫುಲ್ ಅಂದರೆ ಅತ್ಯಂತ ಸಂತೋಷ. ಅರ್ಥ ನೋಡ್ಕೊಳ್ಳಿ, ಹ್ಯಾಪಿ ಅಂದರೆ ಸಂತೋಷ ಒಂದು ಹಂತದಲ್ಲಿ, ಜಾಯ್ಫುಲ್ ಅಂದರೆ ಅದಕ್ಕಿಂತ ಜಾಸ್ತಿ, ಡಿಲೈಟ್ಫುಲ್ ಅಂದರೆ ಇನ್ನೂ ಜಾಸ್ತಿ. ಐ ಆಮ್ ಹ್ಯಾಪಿ, ಐ ಆಮ್ ಜಾಯ್ಫುಲ್ ಟುಡೇ, ಐ ಆಮ್ ಡಿಲೈಟೆಡ್ ಟು ಮೀಟ್ ಯು. ಐ ಆಮ್ ಡಿಲೈಟೆಡ್ ಟು ಮೀಟ್ ಯು ಅಂದರೆ ನಿನ್ನನ್ನು ಭೇಟಿ ಆಗಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾಯಿದೆ ಅನ್ನೋ ಅರ್ಥ ಬರುತ್ತೆ. ಓಕೆ, ಈಗ ನಾವು 100 ಬೇಸಿಕ್ ಸಿನೋನಿಮ್ಸನ್ನು ಅರ್ಥ ಸಮೇತ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಅದಕ್ಕಿಂತ ಮುಂಚೆ ಈಗ ನಾನು ಕೆಲವೊಂದು ಇಂಪಾರ್ಟೆಂಟ್ ಸಿನೋನಿಮ್ಸನ್ನು ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಬಿಗ್ ಅಂದರೂ ಒಂದೇ, ಲಾರ್ಜ್ ಅಂದರೂ ಒಂದೇ. ದಿಸ್ ಈಸ್ ಎ ಬಿಗ್ ಹೌಸ್, ಇದು ದೊಡ್ಡ ಮನೆ. ದಿಸ್ ಈಸ್ ಎ ಲಾರ್ಜ್ ಹೌಸ್, ಇದು ದೊಡ್ಡ ಮನೆ. ಎರಡಕ್ಕೂ ಸೇಮ್ ಅರ್ಥ ಬಂತು. ಸ್ಮಾಲ್ ಅಂದರೆ ಟೀನಿ ಅಂದರೆ ಎರಡು ಒಂದೇ ಅರ್ಥ, ಚಿಕ್ಕದು ಅನ್ನೋ ಅರ್ಥ ಬರುತ್ತೆ. ದ ಬಾಕ್ಸ್ ಈಸ್ ಸ್ಮಾಲ್ ಅಂದರೆ ಪೆಟ್ಟಿಗೆ ಚಿಕ್ಕದಾಗಿದೆ. ದ ಬಾಕ್ಸ್ ಈಸ್ ಟಿನಿ ಅಂದರೆ ಪೆಟ್ಟಿಗೆ ಚಿಕ್ಕದಾಗಿದೆ. ಆದರೆ ಇಲ್ಲಿ ಟಿನಿ ಸ್ಮಾಲ್ಗಿಂತ ಇನ್ನೂ ಚಿಕ್ಕದು ಅನ್ನೋ ಅರ್ಥ ಬರುತ್ತೆ, ಚಿಕ್ಕದಾಗಿದೆ ಅಂತ. ಶಿ ಈಸ್ ಹ್ಯಾಪಿ, ಶಿ ಈಸ್ ಜಾಯ್ಫುಲ್, ಎರಡಕ್ಕೂ ಒಂದೇ ಅರ್ಥ. ಶಿ ಈಸ್ ಸ್ಯಾಡ್, ಶಿ ಈಸ್ ಅನ್ಹ್ಯಾಪಿ, ಎರಡಕ್ಕೂ ಒಂದೇ ಅರ್ಥ, ಅಂದರೆ ಅವಳು ದುಃಖದಲ್ಲಿದ್ದಾಳೆ. ಫಾಸ್ಟ್ ಅಂದರೆ ಕ್ವಿಕ್ ಅಂದರೆ ಎರಡಕ್ಕೂ ಒಂದೇ ಅರ್ಥ. ಅದೇ ಥರ ಸ್ಮಾರ್ಟ್ ಮತ್ತು ಇಂಟೆಲಿಜೆಂಟ್ ಎರಡಕ್ಕೂ ಒಂದೇ ಅರ್ಥ. ಓಕೆ, ನಾವೀಗ 100 ಬೇಸಿಕ್ ಸಿನೋನಿಮ್ಸನ್ನು ನೋಡ್ತಾ ಹೋಗೋಣ. ಬಿಗ್ ಮತ್ತು ಲಾರ್ಜ್ ಅಂದರೆ ದೊಡ್ಡ ಅನ್ನೋ ಅರ್ಥ ಬರುತ್ತೆ. ಸ್ಮಾಲ್, ಟಿನಿ, ಸ್ಮಾಲ್ ಅಂದರೆ ಒಂದೇ, ಟೀನಿ ಅಂದರೆ ಒಂದೇ, ಸಣ್ಣದು. ಹ್ಯಾಪಿ, ಜಾಯ್ಫುಲ್ ಅಂದರೆ ಸಂತೋಷ. ಸ್ಯಾಡ್ ಅಂದರೆ ದುಃಖ. ಅನ್ಹ್ಯಾಪಿ ಅಂದರೂ ಕೂಡ ದುಃಖ. ಗುಡ್ ಅಂದರೆ ನೈಸ್ ಅಂದರೆ ಒಳ್ಳೆಯ. ಈಸ್ ಗುಡ್ ಬಾಯ್, ಈಸ್ ನೈಸ್ ಬಾಯ್, ಎರಡಕ್ಕೂ ಒಂದೇ ಅರ್ಥ ಬರುತ್ತೆ. ಬ್ಯಾಡ್ ಮತ್ತು ಪುವರ್, ಪುವರ್ ಅಂದರೆ ಬಡವ ಅಂತ ಕೂಡ ಅರ್ಥ. ಇಲ್ಲಿ ಪುವರ್ ಅಂತ ಹೇಳಿದ್ರೆ ಆ ವಿಷಯದಲ್ಲಿ ಸ್ವಲ್ಪ ಕೆಟ್ಟ ಅನ್ನೋ ಅಭಿಪ್ರಾಯ ಬರುತ್ತೆ. ಫಾಸ್ಟ್ ಮತ್ತು ಕ್ವಿಕ್ ನಿಮ್ಗೆ ಗೊತ್ತಿದೆ, ವೇಗವಾದ. ಸ್ಲೋ ಅಂದರೆ ನಿಧಾನ. ಸ್ಲಗ್ಗಿಶ್ ಅಂದರೂ ಕೂಡ ನಿಧಾನ. ಸ್ಮಾರ್ಟ್, ಇಂಟೆಲಿಜೆಂಟ್, ಬುದ್ಧಿವಂತ. ರಿಚ್, ವೆಲ್ದಿ, ರಿಚ್ ಮತ್ತು ವೆಲ್ದಿ ಎರಡಕ್ಕೂ ಶ್ರೀಮಂತ ಅನ್ನೋ ಅರ್ಥ ಬರುತ್ತೆ. ಪುವರ್ ಮತ್ತು ನೀಡಿ, ಪುವರ್ ಅಂದರೆ ಆಗಲೇ ಹೇಳ್ದಂಗೆ ಬಡ ಮನುಷ್ಯ, ಬಡ ವಿದ್ಯಾರ್ಥಿ ಅಂತ ಹೇಳ್ತಿರಲ್ಲ, ಅವಾಗ ಪೂರ್ ಅಂತ ಬಳಸ್ತಾರೆ. ನೀಡಿ ಅಂದರೆ ಅವಾಗ ಕೂಡ ಬಡ ಅಂತಲೇ ಅರ್ಥ ಬರುತ್ತೆ. ಈಸಿ, ಸಿಂಪಲ್. ಡಿಫಿಕಲ್ಟ್, ಹಾರ್ಡ್. ಬಿಗಿನ್, ಸ್ಟಾರ್ಟ್, ನಾವು ಆಲ್ರೆಡಿ ನೋಡಿದ್ದೀವಿ. ಬಿಗಿನ್ ಮತ್ತು ಸ್ಟಾರ್ಟ್ ಅಂದರೆ ಆರಂಭ ಮಾಡೋದು. ಎಂಡ್, ಫಿನಿಶ್, ಎರಡಕ್ಕೂ ಸೇಮ್ ಅರ್ಥ. ಬೈ ಮತ್ತು ಪರ್ಚೇಸ್
ಐ ಬೈ ಎ ಕಾರ್, ನಾನೊಂದು ಕಾರನ್ನು ಕೊಂಡ್ಕೊಳ್ತೇನೆ. ಐ ಪರ್ಚೇಸ್ ಎ ಕಾರ್, ನಾನೊಂದು ಕಾರನ್ನು ಕೊಂಡ್ಕೊಳ್ತೇನೆ. ಎರಡಕ್ಕೂ ಒಂದೇ ಅರ್ಥ ಬರುತ್ತೆ. ಸೆಲ್, ಸೆಲ್ ಅಂದರೆ ಮಾರೋದು. ಟ್ರೇಡ್ ಅಂತ ಬಂದಾಗ ಕೂಡ ಅದು ಮಾರೋದು. ಹೆಲ್ಪ್ ಅಂದರೆ ಸಹಾಯ ಮಾಡು. ಅಸಿಸ್ಟ್ ಅಂತ ಕೂಡ ಸಹಾಯ ಮಾಡು. ಆಸ್ಕ್, ಎನ್ಕ್ವೈರ್. ಆನ್ಸರ್, ರಿಪ್ಲೈ. ಸ್ಪೀಕ್, ಟಾಕ್, ಮಾತಾಡೋದು. ಸಿ, ವ್ಯೂ. ಲುಕ್, ವಾಚ್. ಜಾಬ್, ವರ್ಕ್, ಎರಡಕ್ಕೂ ಸೇಮ್ ಅರ್ಥ. ಹೋಮ್, ಹೌಸ್. ಫ್ರೆಂಡ್, ಕಂಪ್ಯಾನಿಯನ್. ಇಲ್ಲಿ ನೋಡಿ, ಫ್ರೆಂಡ್ ಅಂದರೆ ಸ್ನೇಹಿತ, ಕಂಪ್ಯಾನಿಯನ್ ಅಂದರೂ ಕೂಡ ಸ್ನೇಹಿತ. ಬ್ರೇವ್ ಅಂದರೆ ಧೈರ್ಯಶಾಲಿ, ಕರೇಜಸ್ ಅಂದರೂ ಕೂಡ ಧೈರ್ಯಶಾಲಿ. ಸ್ಟ್ರಾಂಗ್ ಅಂದರೆ ಬಲಶಾಲಿ, ಪವರ್ಫುಲ್ ಅಂದರೂ ಕೂಡ ಬಲಶಾಲಿ. ವೀಕ್ ಮತ್ತು ಫೀಬಲ್ ಅಂದರೆ ದುರ್ಬಲ ಅನ್ನೋ ಅರ್ಥ ಬರುತ್ತೆ. ಬ್ಯೂಟಿಫುಲ್, ಪ್ರೆಟಿ, ತುಂಬ ಸುಂದರವಾಗಿದ್ದಾಳೆ ಅಂತ ಹೇಳಲಿಕ್ಕೆ ಬ್ಯೂಟಿಫುಲ್ ಅನ್ನು ಯೂಸ್ ಮಾಡ್ತೀವಿ. ತುಂಬ ಪ್ರೆಟ್ಟಿಯಾಗಿದ್ದಾಳೆ ಅಂದರೆ ಅವಳು ಸುಂದರವಾಗಿದ್ದಾಳೆ ಅಂತಲೇ ಅರ್ಥ ಬರುತ್ತೆ. ಅಫ್ರೇಡ್ ಅಂದರೆ ಹೆದರು, ಭಯಪಡು, ಭಯಗೊಂಡ ಅನ್ನೋ ಅರ್ಥ ಬರುತ್ತೆ. ಅದಕ್ಕೆ ಸ್ಕೇರ್ಡ್ ಅಂತ ಕೂಡ ಹೇಳ್ತಾರೆ. ಲವ್, ಅಡೋರ್. ಹೇಟ್, ಡಿಸ್ಲೈಕ್. ಹೇಟ್ ಅಂದರೆ ದ್ವೇಷ ಮಾಡೋದು, ಡಿಸ್ಲೈಕ್ ಅಂದರೂ ಕೂಡ ದ್ವೇಷ ಮಾಡೋದು. ಕರೆಕ್ಟ್, ರೈಟ್. ರಾಂಗ್, ಇನ್ನೋಸೆಂಟ್. ಕ್ಲೀನ್, ಟಿಡಿ. ಕ್ಲೀನ್ ಅಂದರೆ ಸ್ವಚ್ಛ ಮಾಡೋದು, ಟಿಡಿ ಅಂದ್ರೂ ಸ್ವಚ್ಛ ಅನ್ನೋ ಅರ್ಥ ಬರುತ್ತೆ. ಕೋಲ್ಡ್, ಚಿಲ್ಲಿ. ಹಾಟ್, ವಾರ್ಮ್. ಓಲ್ಡ್, ಆನ್ಸಿಯಂಟ್. ನ್ಯೂ, ಫ್ರೆಶ್. ನ್ಯೂ ಅಂದರೆ ಹೊಸದು, ಫ್ರೆಶ್ ಅಂದರೆ ಹೊಸದು. ಸಿಕ್ ಅಂದರೆ ಅಸ್ವಸ್ಥಗೊಂಡ ಅಥವಾ ಆರೋಗ್ಯ ಸರಿ ಇಲ್ಲದ, ಇಲ್ಲಾಂದ್ರೂ ಕೂಡ ಆರೋಗ್ಯ ಸರಿ ಇಲ್ಲದ. ಫನಿ, ಹ್ಯೂಮರಸ್. ಗ್ಲ್ಯಾಡ್, ಪ್ಲೀಸ್ಡ್. ಕ್ರೈ, ವೀಪ್. ರನ್, ಸ್ಪ್ರಿಂಟ್. ಸ್ಪ್ರಿಂಟ್ ಅಂದರೂ ಓಡೋದು, ರನ್ ಅಂದರೂ ಕೂಡ ಓಡೋದು. ವಾಕ್ ಅಂದರೆ ನಡೆ, ಸ್ಟ್ರೋಲ್ ಅಂದರೆ ಕೂಡ ನಡೆ. ಜಂಪ್, ಲೀಪ್, ಎರಡಕ್ಕೂ ಸೇಮ್ ಅರ್ಥ ಬರುತ್ತೆ. ಜಂಪ್ ಅಂದರೆ ಇಲ್ಲಿಂದ ಅಲ್ಲಿಗೆ ಹಾರೋದು. ಲೀಪ್ ಅಂದರೆ ಜಿಗಿತ ಜಿಗಿತ ಹೋಗ್ತಿರಲ್ಲ, ಅದನ್ನು ಲೀಪ್ ಅಂತ ಹೇಳ್ತಾರೆ. ಈಟ್ ಮತ್ತು ಕನ್ಸ್ಯೂಮ್ ಎರಡನ್ನೂ ತಿನ್ನುವ ವಿಷಯದಲ್ಲಿ ಬರುತ್ತೆ. ಡ್ರಿಂಕ್, ಕುಡಿ. ಸಿಪ್ ಅಂದರೆ ಕುಡಿ. ಸ್ಲೀಪ್ ಅಂದರೆ ಮಲಗು. ರೆಸ್ಟ್ ಅಂದರೆ ನಿದ್ದೆ. ಸ್ಲೀಪ್ ಅಂದರೂ ಕೂಡ ನಿದ್ರೆ. ಚೈಲ್ಡ್, ಕಿಡ್, ಎರಡಕ್ಕೂ ಸೇಮ್ ಅರ್ಥ, ಮಗು. ಟೀಚರ್, ಎಜುಕೇಟರ್. ಇಲ್ಲಿ ನೋಡಿ, ಅಡ್ವಾನ್ಸ್ ಇಂಗ್ಲೀಷಲ್ಲಿ ಎಜುಕೇಟರ್ ಅಂದರೆ ಶಿಕ್ಷಕ ಅನ್ನೋ ಅರ್ಥ. ಸ್ಟೂಡೆಂಟ್, ಪುಪಿಲ್. ಕಿಂಗ್, ರೂಲರ್ ಅಂದರೆ ರಾಜ. ಕ್ವೀನ್, ಮೊನಾರ್ಕ್. ಮೊನಾರ್ಕ್ ಅಂದರೆ ರಾಣಿ. ರೋಡ್, ಸ್ಟ್ರೀಟ್ ಎರಡು ಒಂದೇ ಅರ್ಥ, ರಸ್ತೆ. ಸ್ಟೋರಿ, ಟೇಲ್. ಗಿಫ್ಟ್, ಪ್ರೆಸೆಂಟ್. ಸ್ಟಾರ್ಟ್, ಕಮೆನ್ಸ್. ಸ್ಟಾಪ್, ಹಾಲ್ಟ್, ನಿಲ್ಲಿಸು. ಐಡಿಯಾ, ಥಾಟ್. ಮಿಸ್ಟೇಕ್, ಎರರ್. ಡೇಂಜರ್, ರಿಸ್ಕ್. ಸೇಫ್, ಸೆಕ್ಯೂರ್, ಎರಡಕ್ಕೂ ಸುರಕ್ಷಿತ ಅನ್ನೋ ಅರ್ಥ. ಟ್ರೂ ಅಂದರು ಸತ್ಯ, ಕರೆಕ್ಟ್ ಅಂದರು ಸತ್ಯ. ಫಾಲ್ಸ್, ಅನ್ಟ್ರೂ. ಹಾರ್ಡ್ ವರ್ಕಿಂಗ್, ಡಿಲಿಜೆಂಟ್ ಅಂದರೆ ಪರಿಶ್ರಮಿ, ಕಷ್ಟಪಟ್ಟು ಕೆಲಸ ಮಾಡ್ತಾನೆ ಅಂತ ಹೇಳ್ತಾರಲ್ಲ, ಡಿಲಿಜೆಂಟ್. ಲೇಜಿ ಅಂದರೆ ಸೋಮಾರಿ. ಐಡಲ್ ಅಂದರೆ ಕೂಡ ಸೋಮಾರಿ. ಲಕ್ಕಿ ಮತ್ತು ಫಾರ್ಚುನೇಟ್, ಅದೃಷ್ಟಶಾಲಿ. ಅನ್ಲಕ್ಕಿ, ದುರದೃಷ್ಟ. ಅನ್ಫಾರ್ಚುನೇಟ್ ಅಂದು ಕೂಡ ದುರದೃಷ್ಟ. ಹಂಗ್ರಿ ಮತ್ತು ಸ್ಟಾರ್ವಿಂಗ್. ಐ ಆಮ್ ಹಂಗ್ರಿ ಅಂದರೂ ಒಂದೇ, ಐ ಆಮ್ ಸ್ಟಾರ್ವಿಂಗ್ ಅಂದರೂ ಒಂದೇ, ನನಗೆ ಹಸಿವಾಗಿದೆ ಅನ್ನೋ ಅರ್ಥ ಬರುತ್ತೆ. ಫೇಮಸ್, ಪಾಪ್ಯುಲರ್. ಆನೆಸ್ಟ್, ಟ್ರೂತ್ಫುಲ್. ಕ್ಲೆವರ್, ಬ್ರೈಟ್. ಸ್ಟ್ರಾಂಗ್ಸ್, ಟರ್ಡಿ ಅಂದರೆ ಗಟ್ಟಿಯಾದ ಅನ್ನೋ ಅರ್ಥ. ವೀಕ್, ಫ್ರೈಗೈಲ್, ದುರ್ಬಲ. ಲಾರ್ಜ್, ಹ್ಯೂಜ್. ಇಲ್ಲಿ ನೋಡಿ, ಬಿಗ್ ಅಂದ್ರೆ ದೊಡ್ಡದು, ಲಾರ್ಜ್ ಅಂದರೆ ದೊಡ್ಡದು, ಹ್ಯೂಜ್ ಅಂದರೆ ತುಂಬ ದೊಡ್ಡದು. ಬಿಗ್ಗಿಂತ ಲಾರ್ಜ್ ಯೂಸ್ ಮಾಡಿದಾಗ ಇನ್ನೂ ದೊಡ್ಡದನ್ನೋ ಅರ್ಥ ಬರುತ್ತೆ. ಇಲ್ಲಿ ಹ್ಯೂಜ್ ಅಂತ ಮಾಡಿದಾಗ ಎಲ್ಲಕ್ಕಿಂತ ದೊಡ್ಡದನ್ನೋ ಅರ್ಥ ಬರುತ್ತೆ. ಸ್ಮಾಲ್, ಲಿಟಲ್. ನೀಟ್, ಆರ್ಡರ್ಲಿ, ಅಚ್ಚುಕಟ್ಟಾದ. ಎಂಪ್ಟಿ, ವ್ಯಾಕೆಂಟ್. ಫುಲ್, ಕಂಪ್ಲೀಟ್. ಹ್ಯಾಪಿ, ಚೀರ್ಫುಲ್ ಅಂದರೆ ಸಂತೋಷದಿಂದಿರು, ಆನಂದದಿಂದಿರು, ಹರ್ಷಿತನಾಗಿರು, ಆ ವಿಷಯದಲ್ಲಿ ಚೀರ್ಫುಲ್. ಸ್ಯಾಡ್, ಮಿಸರೇಬಲ್ ಅಂದರೆ ದುಃಖಿತನಾದಂತಹ, ದುಃಖಿತ ಅನ್ನೋ ಅರ್ಥ ಬರುತ್ತೆ. ಫಾಸ್ಟ್, ರ್ಯಾಪಿಡ್. ಸ್ಲೋ, ಗ್ರ್ಯಾಜುಯಲ್. ಗುಡ್, ಎಕ್ಸಲೆಂಟ್. ಬ್ಯಾಡ್, ಟೆರಿಬಲ್, ಭಯಾನಕ, ಭಯಂಕರ ಅನ್ನೋ ಅರ್ಥ ಬರುತ್ತೆ. ರಿಚ್, ಪಾಸ್ಪರಸ್ ಅಂದರೆ ಸಮೃದ್ಧವಾಗಿರುವಂಥದ್ದು. ಪೂವರ್ ಅಂದರೆ ಡಿಸ್ಟಿಟ್ಯೂಟ್. ಸ್ಮಾರ್ಟ್ ಅಂದರೆ ವೈಸ್. ಸ್ಮಾರ್ಟ್ ಮತ್ತು ವೈಸ್ ಎರಡಕ್ಕೂ ಸೇಮ್ ಅರ್ಥ. ಬಿಗಿನ್, ಇನಿಷಿಯೇಟ್. ಇನಿಷಿಯೇಟ್ ಅಂದರೆ ಆರಂಭಿಸು ಅನ್ನೋ ಅರ್ಥ ಬರುತ್ತೆ. ಎಂಡ್ ಅಂದರೆ ಕನ್ಕ್ಲೂಡ್, ಮುಗಿಸು. ಹೆಲ್ಪ್, ಸಪೋರ್ಟ್. ಸ್ಪೀಕ್, ಕನ್ವರ್ಸ್. ಕನ್ವರ್ಸೇಷನ್ ಅಂತ ಹೇಳ್ತಾರಲ್ಲ, ಅಂದರೆ ಸಂಭಾಷಣೆ, ಅದನ್ನು ಕನ್ವರ್ಸಿಂದ ತೊಗೊಂಡಿದ್ದಾರೆ. ಲುಕ್ ಮತ್ತು ಗ್ಲ್ಯಾನ್ಸ್. ಗ್ಲ್ಯಾನ್ಸ್ ಅಂದರೆ ನೋಡೋದು, ಸಡನ್ನಾಗಿ ಒಂದು ಕಡೆಯಿಂದ ಒಂದು ಕಡೆ ನೋಡೋದಕ್ಕೆ. ಲುಕ್ ಆ್ಯಟ್ ಹಿಮ್, ಅವನನ್ನು ನೋಡು. ಗ್ಲ್ಯಾನ್ಸ್ ಅಂದರೆ ಆ ನೋಟವನ್ನು ಬೀರುವುದು ಅನ್ನೋ ಅರ್ಥ ಬರುತ್ತೆ. ಸೊ ಇದು ಬೇಸಿಕ್ ಆಗಿರುವಂಥ 100 ಸಿನೋನಿಮ್ಸ್ ಇತ್ತು. ಇದನ್ನು ನೀವು ಜಾಸ್ತಿ ವಾಕ್ಯಗಳಲ್ಲಿ ಬಳಸೋದನ್ನು ಕಲಿಬೇಕು, ಆವಾಗ ನಿಮಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಸುಲಭ ಆಗುತ್ತೆ. ಧನ್ಯವಾದಗಳು ಸ್ನೇಹಿತರೆ.